12,000 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 500 ಎಕರೆಯ ಸರ್ಕಾರಿ ಭೂಮಿ ಕಬಳಿಕೆ ಆರೋಪಗಳನ್ನ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಪತ್ನಿ ರಾಧಾ ಮೇಲೆ ಗಂಭೀರ ಆರೋಪಗಳನ್ನ ಕೂಡ ಮಾಡಲಾಗಿದೆ. ಅದರಂತೆ ಬಿಬಿಎಂಪಿಯ ಮಾಜಿ ಉಪ ಮಹಾಪೌರರಾಗಿದ್ದಂತಹ ಬಿಎಸ್ ಪುಟ್ಟರಾಜು ಪತ್ನಿ ಮಾಲಾ ಬಿಎಸ್ ಸೇರಿದಂತೆ ಇಬ್ಬರು ಐಎಎಸ್ ಅಧಿಕಾರಿಗಳು 5 ಕೆಎಸ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪವನ್ನ ಈಗಾಗಲೇ ಎನ್ಆರ್ ರಮೇಶ್ ಅವರು 8,879 ಪುಟಗಳ ದಾಖಲೆಯ ಸಮೇತ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ನೀಡಿದ್ದಾರೆ. ಅಲ್ಲದೆ ಇಡಿ, ಸಿಎಂ ಹಾಗೆ ಡಿಸಿಎಂ, ಜಿಲ್ಲಾಧಿಕಾರಿಗಳಿಗೆ ಮತ್ತಿತರರಿಗೆ ಪತ್ರವನ್ನ ಬರೆಯುವ ಮೂಲಕ ಎನ್ಆರ್ ರಮೇಶ್ ಅವರು ಈಗಾಗಲೇ ದೂರನ್ನ ಕೂಡ ನೀಡಿರುವಂತದ್ದು. ಎಟಿ ರಾಮಸ್ವಾಮಿ ನೇತೃತ್ವದಲ್ಲಿ ಜಂಟಿ ಸದನ ಸಮಿತಿ ವರದಿಯನ್ನ ಕೂಡ ಈಗ ಬಿಡುಗಡೆ ಮಾಡಿದೆ. ರಾಮಸ್ವಾಮಿ ಆಯೋಗ ಕೂಡ ಸರ್ಕಾರಿ ಸ್ವತ್ತುಗಳ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ವರದಿಗಳನ್ನ ಕೂಡ ಸಲ್ಲಿಕೆ ಮಾಡಿದೆ. ಈ ಬಗ್ಗೆ 8,879 ಪುಟಗಳ ದಾಖಲೆಯ ಸಹಿತ ದೂರನ್ನ ಸಲ್ಲಿಕೆ ಮಾಡಿದೆ. ವಿವಿಧ ಗ್ರಾಮಗಳಲ್ಲಿ 1,100 ಎಕರೆ ಸರ್ಕಾರಿ ಜಾಗ ಕೈತಪ್ಪುವ ಭೀತಿಯಲ್ಲಿದೆ. ಈ ಕೂಡಲೇ ಸರ್ಕಾರಿ ಜಾಗ ಮರು ವಶಪಡಿಸಿಕೊಳ್ಳಲು ಆಗ್ರಹವನ್ನ ಕೂಡ ಈ ಪತ್ರವನ್ನ ಬರೆಯುವ ಮೂಲಕ ಮಾಡಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ ಬಿಬಿಎಂಪಿಯ ಮಾಜಿ ನಾಯಕ ಎನ್ಆರ್ ರಮೇಶ್ ಬೆಂಗಳೂರಿನ ತಾವರೆಕೆರೆ ಹೋಬಳಿಯ ಭೂ ಕಬಳಿಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು 12,000 ಕೋಟಿ ರೂಪಾಯಿ ಮೌಲ್ಯದ 500 ಎಕರೆ ಸರ್ಕಾರಿ ಭೂಮಿ ಕಬಳಿಕೆ ಆರೋಪ ಏನು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿಯ ಆಡಳಿತ ಪಕ್ಷದ ಮಾಜಿ ನಾಯಕ ಎನ್ಆರ್ ರಮೇಶ್ ಗಂಭೀರ ಆರೋಪವನ್ನ ಈಗಾಗಲೇ ಮಾಡಿರುವಂತದ್ದು. ಹಾಗೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಿ ಸ್ವತ್ತು ಕಬಳಿಕೆ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಹಗರಣದಲ್ಲಿ ಪ್ರಭಾವಿ ರಾಜಕಾರಣಿಗಳ ಪತ್ನಿಗಳು ಹಾಗೂ ಕೆಲವೊಂದಿಷ್ಟು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂಬ ಆರೋಪಗಳನ್ನ ಎನ್ಆರ್ ರಮೇಶ್ ಅವರು ಮಾಡಿರುವಂತದ್ದು. ಹಾಗೆ ಬೇನಾಮಿ ಹೆಸರಿನಲ್ಲಿ ಆಸ್ತಿಗಳನ್ನ ಕಬಳಿಸಿದ್ದಾರೆ. ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ಎನ್ಆರ್ ರಮೇಶ್ ಅವರು ದೂರನ್ನ ಸಲ್ಲಿಸಿದ್ದಾರೆ. 12,000 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 500 ಎಕರೆಯ ಸರ್ಕಾರಿ ಭೂಮಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ರಾಧಾ ಮೇಲೆ ಗಂಭೀರ ಆರೋಪಗಳನ್ನ ಕೂಡ ಮಾಡಲಾಗಿದೆ. ಹಾಗೆ ಬಿಬಿಎಂಪಿ ಮಾಜಿ ಉಪ ಮಹಾಪೌರರಾಗಿರುವಂತಹ ಬಿಎಸ್ ಪುಟ್ಟರಾಜು ಅವರ ಪತ್ನಿ ಮಾಲಾ ಹಾಗೆ ಇವರ ಜೊತೆ 5 ಕೆಎಸ್ ಅಧಿಕಾರಿಗಳು, ಐಎಎಸ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನ ಕೂಡ ಮಾಡಲಾಗಿದೆ. ಇನ್ನ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ ಎನ್ಆರ್ ರಮೇಶ್ ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ದಾರೆ. ಅವರು ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನ ನೋಡೋಣ ಬನ್ನಿ. ಬೆಂಗಳೂರು ದಕ್ಷಿಣ ತಾಲೂಕಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆ ಹೋಬಳಿಯಲ್ಲಿ ಎಟಿ ರಾಮಸ್ವಾಮಿ ಆಯೋಗ 2006 ಕೊಟ್ಟಿರ್ತಕ್ಕಂಥ ವರದಿ ಮತ್ತು ನಕ್ಷೆಗಳ ಅನುಸಾರವಾಗಿ 1,640 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತು, ಸರ್ಕಾರಿ ಏಕರ, ಬಿಕರಬು ಮತ್ತು ಸರ್ಕಾರಿ ಗೋಮಾಳ ಪ್ರದೇಶ ಇದೆ. 2006 ನಂತರ ಈ 1,640 ಎಕರೆ ವಿಸ್ತೀರ್ಣದ ಸ್ವತ್ತಿಗೆ ಯಾವುದೇ ಕಾರಣಕ್ಕೂ ಕೋಡಿ ಮಾಡೋದಾಗ್ಲಿ, ಬೇರೆಯವರ ಹೆಸರಿಗೆ ಕೋಡಿ ಮಾಡೋದಾಗ್ಲಿ, ಪಾಣಿ ಕೂರಿಸೋದಾಗ್ಲಿ, ಆರ್ಟಿಸಿ ಕೊಡೋದಾಗ್ಲಿ ನಿಷಿದ್ಧ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಹೇಳುವುದು ಉಲ್ಲೇಖ. ಆ ಇದ್ರೂ ಕೂಡ ಯಾವಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗತ್ತೆ ಅನ್ನೋ ಒಂದು ಮುನ್ಸೂಚನೆ ಇತ್ತು. ಅದಾದ ನಂತರ ಸಡನ್ ಆಗಿ ಎಚ್ಚೆತ್ತುಕೊಂಡಂತ ಸರ್ಕಾರಿ ನೆಲೆಗಳು ತಮ್ಮ ಅಧಿಕಾರವನ್ನ ಮತ್ತು ರಾಜಕೀಯ ಪ್ರಭಾವವನ್ನ, ಹಣದ ಪ್ರಭಾವವನ್ನು ಬಳಸಿ ಈ ಒಂದು ಬೆಂಗಳೂರು ನಗರ ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದಂಥವರು ಮತ್ತು ತಹಸೀಲ್ದಾರ್ಗಳಾಗಿದ್ದವರು, ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂಥವರ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗಿದ್ದಂಥವರ ಸಹಕಾರದೊಂದಿಗೆ ಸುಮಾರು 12,000 ಕೋಟಿಗೂ ಹೆಚ್ಚು ಮೌಲ್ಯದ 504 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನ ಕಬಳಿಕೆ ಮಾಡಿದ್ದಾರೆ. ಅದರ ಪ್ರಮುಖರು ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಚ್ ಬಾಲಕೃಷ್ಣ ಅವರ ಶ್ರೀಮತಿ ಅವರು, ರಾಧಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ, ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಉಪಮಹಾಪೌರಾಗಿದ್ದಂಥ ಬಿಎಸ್ ಪುಟ್ಟರಾಜು ಅವರ ಧರ್ಮಪತ್ನಿ ಬಿಎಸ್ ಮಾಲಾರವರ ಹೆಸರಿಗೆ ಸುಮಾರು 170 ಕೋಟಿಗೂ ಹೆಚ್ಚು ಮೌಲ್ಯದ 16 ಎಕರೆ 26 ಗುಂಟೆ ವಿಸ್ತೀರ್ಣದ ಸ್ವತ್ತು ಸೇರಿದಾಗೆ ಬಹಳಷ್ಟು ಪ್ರಭಾವಿಗಳಿಗೆ ಈ 504 ಎಕರೆ ವಿಸ್ತೀರ್ಣದ ಸ್ವತ್ತನ್ನ ಪಾಣಿ ಮಾಡಿಕೊಟ್ಟರು, ಆರ್ಟಿಸಿ ಕೊಟ್ಟಿರುವಂಥದ್ದು, ಕಾನೂನು ಬಾಹಿರ ಕೋಡಿ ಮಾಡಿರ್ತಕ್ಕಂಥದ್ದು. ಇದು ಸಂಬಂಧಪಟ್ಟ ಜಾರಿ ನಿರ್ದೇಶನಾಲಯದಲ್ಲಿ ಲೋಕಾಯುಕ್ತರಿಗೆ ಮತ್ತು ಎಡಿಜಿಪಿ ಲೋಕಾಯುಕ್ತರಿಗೆ, ಕಂದಾಯ ಇಲಾಖೆ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಹಾಗೆ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ, ಸಿಬಿಐ ಮುಖ್ಯ ಆಯುಕ್ತರಿಗೆ 1,67,651 ದಾಖಲೆಗಳ ಸಹಿತ ನಾನು ದೂರನ್ನ ಕೊಟ್ಟಿದ್ದೀನಿ. ಬೆಂಗಳೂರು ದಕ್ಷಿಣ ತಾಲೂಕಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆ ಹೋಬಳಿಯಲ್ಲಿ ಎಟಿ ರಾಮಸ್ವಾಮಿ
ಆಯೋಗ 2006 ಕೊಟ್ಟಿರ್ತಕ್ಕಂಥ ವರದಿ ಮತ್ತು ನಕ್ಷೆಗಳ ಅನುಸಾರವಾಗಿ 1640 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸುತ್ತು ಹಾಗೂ ಸರ್ಕಾರಿ ಏಕರ ಬೀಕರಬು ಮತ್ತು ಸರ್ಕಾರಿ ಗೋಮಾಳ ಪ್ರದೇಶ 2006 ನಂತರ ಈ 1640 ಎಕರೆ ವಿಸ್ತೀರ್ಣದ ಸ್ವತ್ತಿಗೆ ಯಾವುದೇ ಕಾರಣಕ್ಕೂ ಕೋಡಿ ಮಾಡೋದಾಗ್ಲಿ, ಬೇರೆಯವರ ಹೆಸರಿಗೆ ಕೋಡಿ ಮಾಡೋದಾಗ್ಲಿ, ಪಾಣಿ ಕೂರಿಸೋದಾಗ್ಲಿ, ಆಟಿಸಿ ಕೊಡೋದಾಗ್ಲಿ ನಿಷಿದ್ಧ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಆ ಇದ್ರೂ ಕೂಡ ಯಾವಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗತ್ತೆ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕ ಅದಾದ ನಂತರ ಸಡನ್ ಆಗಿ ಎಚ್ಚೆತ್ತುಕೊಂಡಂತ ಸರ್ಕಾರಿ ನಿಲುವುಗಳು, ಪ್ರಭಾವಿ ಸರ್ಕಾರಿ ನಿಲುವುಗಳು ತಮ್ಮ ಅಧಿಕಾರವನ್ನು ಮತ್ತು ರಾಜಕೀಯ ಪ್ರಭಾವವನ್ನ, ಹಣದ ಪ್ರಭಾವವನ್ನು ಬಳಸಿ ಈ ಒಂದು ಬೆಂಗಳೂರು ನಗರ ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದಂಥವರು ಮತ್ತು ತಹಸೀಲ್ದಾರ್ಗಳಾಗಿದ್ದವರು, ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂಥವರ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗಿದ್ದಂಥವರ ಸಹಕಾರದೊಂದಿಗೆ ಸುಮಾರು 12,000 ಕೋಟಿಗೂ ಹೆಚ್ಚು ಮೌಲ್ಯದ 504 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನು ಕಬಳಿಕೆ ಮಾಡಿದ್ದಾರೆ. ಅದರ ಪ್ರಮುಖರು ಮಾಫೀಶ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಸಿ ಬಾಲಕೃಷ್ಣ ಅವರ ಶ್ರೀಮತಿ ಅವರು, ರಾಧಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ, ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಉಪಮಹಾಪೌರಾಗಿದ್ದಂಥ BS ಪುಟ್ಟರಾಜುರವರ ಧರ್ಮಪತ್ನಿ BS ಮಾಲಾರವರ ಹೆಸರಿಗೆ ಸುಮಾರು 170 ಕೋಟಿಗೂ ಹೆಚ್ಚು ಮೌಲ್ಯದ 16 ಎಕರೆ 26 ಗುಂಟೆ ವಿಸ್ತೀರ್ಣ ಗೊತ್ತು ಸೇರಿದಾಗೆ ಬಹಳಷ್ಟು ಪ್ರಭಾವಿಗಳಿಗೆ ಈ 504 ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಇದು ಪಾಣಿ ಮಾಡಿಕೊಟ್ಟರು, RTC ಕೊಟ್ಟಿರುವಂಥದ್ದು, ಕಾನೂನು ಬಾಹಿರ ಕೋಡಿ ಮಾಡಿರ್ತಕ್ಕಂಥದ್ದು. ಇದು ಸಂಬಂಧಪಟ್ಟ ಕಾರ್ಯನಿರ್ದೇಶನಾಲಯದಲ್ಲಿ ಲೋಕಾಯುಕ್ತರಿಗೆ ಮತ್ತು ADGP ಲೋಕಾಯುಕ್ತರಿಗೆ, ಕಂದಾಯ ಇಲಾಖೆ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಹಾಗೆ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ, CBI ಮುಖ್ಯ ಆಯುಕ್ತರಿಗೆ 1,67,651 ದಾಖಲೆಗಳ ಸಹಿತ ನಾನು ದೂರನ್ನು ಕೊಟ್ಟಿದ್ದೀನಿ.